ಶತ್ರು ಸತ್ತೋದ್ನಲ್ಲ, ನೀನೇನು ಅವನನ್ನು ಸಾಯಿಸಲಿಲ್ಲ. ಆಕ್ಸಿಡೆಂಟಲ್ಲಿ ಅವನೇ ಸತ್ತೋಗಿದ್ದಾನೆ. ನನಗೆ ಗೊತ್ತು ನಿನಗೇನೋ ಬೇಜಾರಾಗಿದೆ ಅಂತ. ಕೊನೆಗೂ ಅವನ ಮುಖ ನೋಡೋಕ್ಕಾಗಲಿಲ್ಲ ಅಂತ ತಾನೆ. ಎನಿವೆ, ನಾವಿಲ್ಲಿಂದ ಆದಷ್ಟು ಬೇಗ ಹೊರಟೋಗ್ಬೇಕು. ದೀಪಕಣ್ಣ, ಏನಿಲ್ಲ, ಹಳೆದನ್ನೆಲ್ಲ ಮರೆತು ಇನ್ಮುಂದಾದರೂ ಅವಳ ಜೊತೆ ಚೆನ್ನಾಗಿರು. ನೀನು ಹಾಸ್ಪಿಟ್ಲಲ್ಲಿದ್ದಾಗ ಅವಳು ಊಟ ತಿಂಡಿ ಬಿಟ್ಟು ನಿನ್ನ ಸೇವೆ ಮಾಡಿದಾಳೆ. ಅದಕ್ಕೋಸ್ಕರನಾದರೂ ನೀನು ಅವಳನ್ನ ಪ್ರೀತಿಸ್ಬೇಕು. ಈಗಲಾದರೂ ನಿನಗೆ ಗೊತ್ತಾಯ್ತಾ ಖುಷಿ ನಿನ್ನ ಎಷ್ಟು ಲವ್ ಮಾಡ್ತಾಳೆ ಅಂತ? ವಿದ್ಯಾ ಹೇಳ್ತಾ ಇರೋದು ಸರಿ. ಮನುಷ್ಯ ತಪ್ಪು ಮಾಡೋದು ಸಹಜ. ಆ ತಪ್ಪನ್ನೇ ದೊಡ್ಡದು ಮಾಡಿಕೊಂಡು ಮನಸ್ಸಿನ ನೆಮ್ಮದಿನ ಹಾಳು ಮಾಡ್ಕೊಳ್ಳೋ ಬದಲು ಹೊಸ ಜೀವನ ಪ್ರಾರಂಭ ಮಾಡೋದು ಒಳ್ಳೆಯದು ದೀಪಕ್. ಹಲೋ ದೀಪಕಣ್ಣ, ಬೇಗ ಮನೆ ಹತ್ರ ಬಾ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಯಾಕೆ ವಿದ್ಯಾ, ಏನಾಯ್ತು? ನನಗೇನೂ ಆಗಿಲ್ಲ. ಎಲ್ಲರೂ ಸೇರಿಕೊಂಡು ನಿನಗೆ ಮೋಸ ಮಾಡ್ತಿದ್ದಾರೆ. ಮೋಸನಾ? ಏನು ಮಾತಾಡ್ತಿದ್ಯಾ ವಿದ್ಯಾ? ಫೋನ್ನಲ್ಲಿ ಎಲ್ಲ ವಿಷಯನೂ ಹೇಳೋಕ್ಕಾಗಲ್ಲ ಅಣ್ಣ. ಬೇಗ ಮನೆಗೆ ಬಾ. ಆದರೆ ನಾನು ಫೋನ್ ಮಾಡಿದ ವಿಷಯನ ನೀನು ಯಾರಿಗೂ ಹೇಳಬೇಡ. ಓಕೆ, ಬಾಯ್. ಓಕೆ, ಬಾಯ್. ವಿದ್ಯಾ, 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 ವಿದ್ಯಾ. ಇಲ್ಲಿದ್ಯಾ? ಹೇಳು ವಿದ್ಯಾ, ಅದೇನು ಅರ್ಜೆಂಟಾಗಿ ಬರಬೇಕು ಅಂತ ಹೇಳಿದ್ಯಲ್ಲ, ಏನು ಹೇಳು ವಿದ್ಯಾ. ದೀಪಕ್, ಹೇ, ಐ ಡೋಂಟ್ ನೋ. ಅದು ನನಗೆ ಏನೋ ಜ್ಞಾಪಕ ಬರ್ತಾ ಇದೆ. ನನಗೆ ಏನೋ ಜ್ಞಾಪಕ ಬರ್ತಾ ಇದೆ. ಅದು ಆಕ್ಸಿಡೆಂಟ್. ಏನ್ ಜ್ಞಾಪಕಕ್ಕೆ ಬರ್ತಾ ಇದೆ? ಆಕ್ಸಿಡೆಂಟು, ಫಾರೆಸ್ಟು. ಅಲ್ಲಿ ಫಾರೆಸ್ಟ್ ಹತ್ರ ಆಕ್ಸಿಡೆಂಟ್. ಹೌದು, ನಿನಗೆ ಫಾರೆಸ್ಟ್ ಹತ್ರನೇ ಆಕ್ಸಿಡೆಂಟ್ ಆಗಿದ್ದು. ನಾನು ವಿದ್ಯಾ ನನಗೇನು ಹೇಳಬೇಕು ಅಂತ ಬರಕ್ಕೆ ಹೇಳಿದ್ಲು. ನನಗೂ ಹಾಗೆ ಹೇಳಿದ್ಲು, ಬರಕ್ಕೆ ಹೇಳಿದ್ಲು. ಏನು ಹೇಳಿದ್ಲು? ಏನೂ ಹೇಳಿಲ್ಲ. ಅದು ನನಗೆ ಆ ಫಾರೆಸ್ಟ್ ಹತ್ರ ಕರ್ಕೊಂಡು ಹೋಗ್ತೀರಾ? ಹಾಂ, ಪ್ಲೀಸ್. ಆಯ್ತು, ಬಾ. ಬನ್ನಿ. ಇದೇ ನೋಡು ನಿಮ್ಮ ಮಾವನ ಮನೆ. ಬೇಕಿತ್ತ ನಿಂಗೆ? ಯಾರು ಬೇಕಿತ್ತು? ಬಾಗಿಲಿದಾರ? ಹಾಂ, ಇದ್ದಾರೆ. ಬನ್ನಿ, ಬೆಳಗ್ಗೆ.
ಡ್ಯಾಡಿ ಏನಮ್ಮ? ನಿಮ್ಮನ್ನ ಹುಡುಕೊಂಡು ಯಾರೋ ಬಂದಿದ್ದಾರೆ. ಬಂದೆಮ್ಮ. ಸರ್, ತಾವು ಇಲ್ಲಿ ನೋಡಿ, ನಿಮ್ಗಳಿಗೆ ನನ್ನ ಪರಿಚಯ ಇಲ್ಲದೆ ಇರ್ಬೋದು, ಆದ್ರೆ ನನಗೆ ನಿಮ್ಗಳ ಪರಿಚಯ ಚೆನ್ನಾಗೇ ಇದೆ. ನಾನು ನಿಮ್ಮ ಕಂಪನಿಯಲ್ಲಿ ಒಬ್ಬ ಸಾಮಾನ್ಯ ಗುಮಾಸ್ತ. ನೀವು ಇಲ್ಲಿಗೆ ಬರೋ ಬದಲು ಒಂದು ಮಾತು ಹೇಳಿದ್ರೆ ನಾನು ಅಲ್ಲಿಗೆ ಬಂದ್ಬಿಡ್ತಾ ಇದ್ದಲ್ಲ. ಏನಾದರೂ ಪ್ರಾಬ್ಲಮ್ಮಾ? ಹಾಗೇನಿಲ್ಲ, ಎಷ್ಟು ಹಾಗೆ ಬನ್ನಿ. ಸರಿ, ಮತ್ತೆ ಬನ್ನಿ ಕೂತ್ಕೊಂಡು ಮಾತಾಡೋಣ ಪ್ಲೀಸ್. ನೀವು ಕೂತ್ಕೊಳ್ಳಿ ಸರ್. ಓಕೆ. ಅದೆಲ್ಲ ಆಮೇಲೆ ಫಸ್ಟ್ ಟೈಮ್ ಮನೆಗೆ ಬಂದಿದ್ದೀರಾ, ಏನಾದರೂ ತಗೊಳ್ಬೇಕು? ಪರವಾಗಿಲ್ಲ ಚೇ ಬಡವ್ರ ಮನೆಗೆ ಬಂದಿದ್ದೀರಾ, ಅಟ್ಲೀಸ್ಟ್ ಜ್ಯೂಸು ಕಾಫಿ. ಓಕೆ ಚಲೋ, ಕಾಫಿ ತಗೊಂಡು ಬಾಮ್ಮ. ಬಾ ಕೂತ್ಕೊ. ಈಕೆ ನನ್ನ ಹೆಂಡತಿ ವಿಶಾಲಾಕ್ಷಿ. ಇವರು ದೀಪಕ್ ಅಂತ, ಇವರು ಅವ್ರ ಫ್ರೆಂಡು ಸಿದ್ಧಾರ್ಥ್ ಅಂತ. ಇವಾಗ ಹೇಳಿ ಸರ್, ನಿಮಗೆ ಗೊತ್ತು, ಇನ್ನೊಬ್ಬ ಆಗರ್ಭ ಶ್ರೀಮಂತ. ನಿಮ್ಮ ಮಗಳ ಖುಷಿನ ಎಲ್ಲಿ ನೋಡೋಣ ಗೊತ್ತಿಲ್ಲ. ಅವ್ರು ನೋಡಿದ್ಮೇಲೆ ಸೀದಾ ನಿಮ್ಮ ಮನೆಗೆ ಹುಡ್ಕೊಂಬಂದಿದ್ದಾನೆ. ನೀವು ಒಪ್ಪೋದಾದರೆ ನಿಮ್ಮ ಮಗಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಇಷ್ಟಪಡ್ತಿದ್ದಾನೆ. ಇವಳು ನನ್ನ ಮಗಳು. ನಿಮಗೆ ಪರಿಚಯ ಮಾಡೋದು ಅಂತಿಲ್ಲ. ನೋಡಮ್ಮ, ಅವರು ದೀಪಕ್ ಅಂತ, ನಮ್ಮ ಕಂಪನಿ ಮಾಲೀಕರು. ಕಾಫಿ ಕೊಡು. ಕೂತ್ಕೋ. ನಿಮ್ಮ ಅಭಿಪ್ರಾಯ ಈಗಲೇ ತಿಳಿಸ್ಬೇಕು ಅಂತ ಹೇಳ್ತಿಲ್ಲ. ನಿಮ್ಮ ಮಗಳ ಹತ್ರ ಮಾತಾಡಿ 2-3 ದಿವಸ ಆದಮೇಲೆ ಹೇಳಿ. ನೋಡಿ, ನಿಮ್ಮಂಥ ಒಳ್ಳೆ ಸಂಬಂಧ ಸಿಕ್ಕಿರೋದು ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ನಮ್ಮ ಅಭಿಪ್ರಾಯ ಓಕೆನೆ, ಆದರೆ ಮದುವೆ ಆಗೋದು ಅವಳು. ಅದರಿಂದ ಅವಳು ಒಂದು ಮಾತು ಕೇಳಿಬಿಟ್ಟು ಹೇಳೋಣ. ಹೌದು, ಯಾಕೆಂದ್ರೆ ಮದುವೆ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ. ಸರಿಯಾಗಿ ಹೇಳಿ. ನಿಮ್ಮ ಅಭಿಪ್ರಾಯ ಆದಷ್ಟು ಬೇಗ ತಿಳಿಸಿದ್ರೆ ಒಳ್ಳೆಯದು. ನಾವೇನು ಬರ್ತೀವಿ. ನಮಸ್ಕಾರ. ಬರ್ತೀವಮ್ಮ. ಬಾಯ್. ಏನು ಮಗಳು ಮದುವೆಗೆ ಒಪ್ಪಿಗೆ ಕೊಡ್ತಾ ಇರೋಗಿದೆ? ಖುಷಿ, ನನ್ನ ಮಾತು ಕೇಳಮ್ಮ. ಹುಡುಗ ತುಂಬ ಚೆನ್ನಾಗಿದ್ದಾನೆ, ಬೇಡ ಅಂತ ಹೇಳಬೇಡ. ನೋಡು ಮಗಳೇ, ನಮಗಿಷ್ಟ ಇಲ್ಲ ಅಂತ ನಾವು ಹೇಳೋದು ಬಹಳ ಸುಲಭನಮ್ಮ. ಯಾವ ಜನ್ಮದ ಪುಣ್ಯನೋ ಏನೋ, ಈ ಜನ್ಮದಲ್ಲಿ ನಿನಗಿಂತ ಒಳ್ಳೆ ಸಂಬಂಧ ಬಂದಿದೆ. ಇದನ್ನೇನಾದರೂ ನಾವು ತಿರಸ್ಕರಿಸಿದ್ರೆ ನೋಡು, ನಮ್ಮಂಥ ದುರಾದೃಷ್ಟವಂತರು ಬೇರೆ ಯಾರೂ ಇಲ್ಲಮ್ಮ. ನನ್ನ ಮಾತು ಕೇಳು ಖುಷಿ. ನೋಡು, ನಾನೊಬ್ಬ ಮಿಡಲ್ ಕ್ಲಾಸ್ ಅವನು. ನೀನು ಕೇಳಿದ್ದು ಬಟ್ಟೆ ಕೊಡಿಸ್ಬಲ್ಲೆ, ನಿನಗೆ 3 ಹೊತ್ತು ಊಟ ಹಾಕ್ಬಲ್ಲೆ. ಆದರೆ ಇಂಥ ಒಬ್ಬ ಒಳ್ಳೆ ಹುಡುಗನ್ನ ನನ್ನ ಕೈಯಿಂದ ತರಕ್ಕಾಗಲ್ಲ. ನೀನು ತುಂಬ ಅದೃಷ್ಟವಂತ. ಅದಕ್ಕೆ ಇಂಥ ಒಳ್ಳೆ ಸಂಬಂಧ ನಮ್ಮನ್ನು ಹುಡುಕೊಂಡು ಬಂದಿದೆ. ನೀನು ಇದನ್ನು ಬೇಡ ಅಂತಂದರೆ ಮುಂದೆ ನೀನು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಅದು ಹಾಗಲ್ಲಪ್ಪ, ನಾನು ನನ್ನ ಆಸೆಗಳನ್ನು ನಿನ್ನ ಆಸೆಗಳು ಪೂರೈಸಬೇಕು ಅಂತಂದ್ರೆ ಈ ದೀಪಕ್ ಅಂತ ಒಳ್ಳೆ ಹುಡುಗನ ಮದುವೆ ಮಾಡ್ಕೋಬೇಕು. ನಿಧಾನವಾಗಿ ಯೋಚನೆ ಮಾಡಿ ಅಭಿಪ್ರಾಯ ತಿಳಿಸು. ನೋಡು, ನಾನು ಆಫೀಸ್ ಗೊತ್ತಾಯ್ತು, ಹೋಗಿ ಬರ್ತೀನಿ. ಚೆನ್ನಾಗಿ ಯೋಚನೆ ಮಾಡು. ಓಕೆ?
ಅಪ್ ಆ್ಯಂಡ್ ಗೆಟ್ ಔಟ್. ನಿಮ್ಮ ತಲೆ ಹರಟೆ ಮಾತನ್ನು ಕೇಳೋಕ್ಕೆ ನನಗೆ ಇಷ್ಟ ಇಲ್ಲ. ಇನ್ಯಾವ ಮಾತನ್ನ ಕೇಳಿದ್ದೀರಾ? ನೀನೇನು ನಾನು ಹೇಳಿದ ಮಾತನ್ನೆಲ್ಲ ಕೇಳ್ತೀಯಾ? ಆಲ್ ರೈಟ್, ಐ ಟೆಲ್ ಯು ವಾಟ್, ಜಸ್ಟ್ ಗೆಟ್ ಔಟ್, ಗೆಟ್ ಔಟ್, ಗೆಟ್ ಔಟ್. ಹೊರಗಡೆ ತುಂಬ ಚಳಿ ಇದೆ, ಕತ್ಲೆ ಬೇರೆ. ಅದಕ್ಕೇನೆ ಇಳಿ ಅಂತಿರೋದು. ಈ ಚಳಿಯಲ್ಲಿ ಕೂಲ್ ಆಗಿ ಬಾ, ಎಲ್ಲ ಸರಿ ಹೋಗುತ್ತೆ. May I help you? ಸುನಿ, ಖುಷಿ ಅದೇ ನೀ ಇಷ್ಟೊತ್ತಲ್ಲಿ ಅದು ಈಗಾಗಲೇ ಒಂಟಿಯಾಗಿ ಇಲ್ಲ, ಅದೊಂದು ದೊಡ್ಡ ಕಥೆ. ಮಧ್ಯರಾತ್ರಿ, ನಿಶ್ಚಲವಾದ ಪ್ರದೇಶ, ಬಂಡಿ ಹೆಣ್ಣು, ಈ ಕಣ್ಣೀರು, ಇದೇ ನನ್ನ ಜೀವನ. ನೀವು ಬರ್ದೇ ಹೋಗಿದ್ದಿದ್ರೆ ಈ ಸಂದರ್ಭದಲ್ಲಿ ನಾನಲ್ಲದೆ ಬೇರೆ ಯಾರೇ ಆಗಿದ್ರು ಕೂಡ ಇದೇ ರೀತಿ ಮಾಡ್ತಿದ್ರು. ನನಗೆಲ್ಲ ಅರ್ಥ ಆಗುತ್ತೆ. ನೀನೇನು ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಗಿಲ್ದೇ ಇರಬಹುದು, ಆದರೆ ನನಗಿದೆ. ಇದುವರೆಗೂ ನನ್ನ ಮನಸ್ಸಲ್ಲಿರೋ ನೋವನ್ನ ಯಾರಿಗೂ ಹೇಳ್ದೆ ತುಂಬ ನೋವು ಅನುಭವಿಸ್ತಾ ಇದ್ದೀನಿ. ಅದು ಯಾಕೋ ಗೊತ್ತಿಲ್ಲ, ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಗೆ ಹೇಳಬೇಕು ಅನಿಸ್ತಿದೆ. ನನಗೆ ಮದುವೆ ಇಷ್ಟ ಇರಲಿಲ್ಲ, ಆದರೆ ಏನು ಮಾಡಲಿ, ನನ್ನ ಮಾತು ಕೇಳಕ್ಕೆ ಯಾರೂ ರೆಡಿಯಾಗಿರಲಿಲ್ಲ. ದೀಪಕ್ ನನ್ನ ತುಂಬ ಇಷ್ಟಪಟ್ಟು ಮದುವೆ ಆದರು. ಮದುವೆ ಆದಮೇಲೆ ನಾನು ಕೂಡ ಪ್ರೀತಿಸಕ್ಕೆ ಶುರು ಮಾಡಿದೆ. ಶ್ರೀಮಂತರಿಗೆ ಖುಷಿ ಕೊಡೋ ವಸ್ತು ಥರ ಆಗ್ಬಿಟ್ಟಿದ್ದೀನಿ. ಶೋ ಪೀಸ್ ಆಗಿರೋ ನನ್ನನ್ನು ಎಲ್ಲ ಪಾರ್ಟಿಗೂ ಕರ್ಕೊಂಡು ಹೋಗ್ತಾರೆ, ಖುಷಿ ಪಡ್ತಾರೆ. ನನಗೂ ಒಂದು ಮನಸ್ಸಿದೆ, ಆ ಮನಸ್ಸು ಕೂಡ ಸುಖ ಸಂತೋಷನ ಆಸೆ ಪಡುತ್ತೆ ಅಂತ ಯಾವತ್ತೂ ಅಂದ್ಕೊಳ್ಳಿಲ್ಲ. ಗಂಡನಿಗೆ ಹೆಂಡತಿ ಅಂದರೆ ಕಷ್ಟ ಸುಖ ಹಂಚ್ಕೊಳ್ಳೋಳು ಅಂದ್ಕೊಂಡಿಲ್ಲ. ಖಾಲಿ ಶೋಕೇಸ್ನಲ್ಲಿ ಅಲಂಕಾರಕ್ಕಿಡೋ ಗೊಂಬೆ ಅಂತ ಅಂದ್ಕೊಂಡಿದ್ದಾರೆ. ಅವರು ಇದೇ ಮೊದಲು ನನ್ನ ಕಾರಿಂದ ಒಂಟಿಯಾಗಿ ಕೆಳಗಿಳಿಸಿದ್ದು, ಆದರೆ ನಾನು ಯಾವತ್ತೂ ಒಂಟಿಯಾಗಿ ಹೋಗಿದ್ದೀನಿ. ಖುಷಿ, ನಿನಗೀಗ ಗೊತ್ತಾಗಿತ್ತು. ಖುಷಿ, ನಿನ್ನ ಗಂಡನ ನಡುವೆ ಏನು ನಡೆದಿದೆಯೋ ಗೊತ್ತಿಲ್ಲ. ಸಂಸಾರದಲ್ಲಿ ಇದೆಲ್ಲ ಇದ್ದಿದ್ದೆ. ಸಂಸಾರದಲ್ಲಿ ಕೆಲವು ಸಾರಿ ಅದಂತ ಆಗುತ್ತೆ, ಜೀವನ ಜಿಗುಪ್ಸೆ ಅನಿಸುತ್ತೆ. ಆಗ ಸಂತೋಷನ ಬೇರೆಯವರಿಂದ ಬಯಸೋದಕ್ಕಿಂತ ನಿನ್ನ ಹೆಸರಲ್ಲಿ ಅಡಗಿರುವಂಥ ಖುಷಿನ ಮುಂದೆ ಇಟ್ಕೊಂಡು ಜೀವನ ಅನ್ನೋ ಪಯಣದಲ್ಲಿ ಸಂತೋಷ ಬದುಕೋದನ್ನು ಕಲಿಬೇಕು. ನಿನ್ನನ್ನು ದೂರ ಮಾಡಿಕೊಂಡು ನಾನು ತುಂಬ ಪಶ್ಚಾತ್ತಾಪ ಪಡ್ತಿದ್ದೀನಿ. ಐ ಆಮ್ ಸಾರಿ ಸುನಿಲ್. ಸಾರಿ ಕೇಳೋದ್ರಲ್ಲಿ ಅರ್ಥನೇ ಇಲ್ಲ. ಪ್ರೀತಿಸಿದವರೆಲ್ಲ ಮದುವೆ ಆಗೋ ಆಗಿದ್ದಿದ್ರೆ ಸರಿ, ಹಳೆದನ್ನ ನೆನೆಸ್ಕೊಂಡು ಪ್ರಯೋಜನ ಇಲ್ಲ. ಜೀವನದಲ್ಲಿ ಏನಾಗಬೇಕು ಅಂತಿದೆಯೋ ಅದೆಲ್ಲ ಆಗಲೇಬೇಕು. ನಡಿ, ಬಿಟ್ಟು ಬರ್ತೀನಿ. ಥ್ಯಾಂಕ್ ಯು ಸುನಿಲ್, ಥ್ಯಾಂಕ್ ಯು. ಪರವಾಗಿಲ್ಲ, ಜರ್ಕಿನ್ ನಾಳೆ ಕೊಟ್ರಾಯ್ತು. ಅರ್ಜೆಂಟ್ ಏನಿಲ್ಲ, ಹೊರಗಡೆ ಬೇರೆ ಚಳಿ ಇದೆ. ಗುಡ್ ನೈಟ್. ಗುಡ್ ನೈಟ್. ಬಾಯ್. ಓ ಶಿಟ್,
ಖುಷಿ, ಡಿಸ್ಪ್ಲಿನಲ್ಲಿಟ್ಟಿದ್ಯಾ? ಖುಷಿ, ಖುಷಿ, ನಾನು ಕೇಳ್ತಾನೆ ಇದ್ದೀನಿ, ನೀನು ಮಾತಾಡ್ತಾನೆ ಇಲ್ವಲ್ಲ, ಯಾಕೆ? ಡಿಸ್ಪ್ಲಿನಲ್ಲಿಟ್ಟಿದ್ಯಾ? ನಂಗೆ ತುಂಬ ತಲೆ ನೋವ್ತಾ ಇದೆ. ನನ್ನ ಮೇಲಿನ ಕೋಪ ಇನ್ನೂ ಹೋಗಿಲ್ವಾ? ಏನೀಗ ಕ್ಷಮೆ ಕೇಳಬೇಕಾ? ಓಕೆ, ಐ ಆಮ್ ಸಾರಿ. ಈಗಲಾದರೂ ಮಾತಾಡು ಪ್ಲೀಸ್. ಎಲ್ಲಿಟ್ಟಿದೆ ಹೇಳು, ಡಿಸ್ಪ್ಲಿನ್ ಎಲ್ಲಿಟ್ಟಿದ್ಯಾ? ಅಲ್ಲೇ ಕಬೋರ್ಡಲ್ಲಿ ಇರ್ಬೇಕು ನೋಡಿ. ಓಕೆ, ತಗೋತೀನಿ. ಹಾಯ್ ಸುನಿ, ಗುಡ್ ಮಾರ್ನಿಂಗ್. ಸಂತೋಷ ಮತ್ತೆ ನನ್ನ ಜೀವನದಲ್ಲಿ ಬರುತ್ತೆ ಅನ್ನೋ ನಂಬಿಕೆನೇ ಕಳ್ಕೊಂಡ್ಬಿಟ್ಟಿದ್ದೀನಿ. ರಾತ್ರಿ ನೀನು ಮನೆಗೆ ಬಿಟ್ಟು ಹೋದ್ಮೇಲೆ ಮತ್ತೆ ಅದೇ ಜಗಳ, ಅದೇ ಕಿರಿಕಿರಿ, ಇದನ್ನೆಲ್ಲ ನೋಡಿ ಬೇಸತ್ತು ಹೋಗ್ಬಿಟ್ಟಿದ್ದೀನಿ. ಆದರೂ ನನ್ನನ್ನು ಒಂದು ಭಯ ಕಾಡ್ತಿದೆ, ಅವ್ರು ನನ್ನಿಂದ ಎಲ್ಲಿ ದೂರ ಆಗ್ಬಿಡ್ತಾರೋ ಅಂತ. ಸುನೀಲ್, ಪ್ಲೀಸ್ ನನಗೊಂದು ಹೆಲ್ಪ್ ಮಾಡ್ತೀಯಾ? ಎಲ್ಪ ನಿನಗ? ಓಕೆ. ಖುಷಿ, ಇವತ್ತು ನನ್ನ ಫ್ರೆಂಡ್ ಮನೇಲಿ ಪಾರ್ಟಿ ಇದೆ, ರೆಡಿಯಾಗಿರೋ. ಸಂಜೆ 6 ಗಂಟೆಗೆ ಬಂದು ಕರ್ಕೊಂಡು ಹೋಗ್ತೀನಿ. ನಾನು ಬರಲ್ಲ. ಯಾಕೆ? ನನಗಿಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ಪ್ಲೀಸ್ ದೀಪಕ್, ನಾನು ಬಲವಂತ ಮಾಡಬೇಡಿ. ಓಕೆ, ನಾನೇ ಹೋಗ್ತೀನಿ. ಇಷ್ಟೊತ್ತೆಲ್ಲೋಗಿದೆ? ಫ್ರೆಂಡ್ ಮನೆಗೆ. ಪಾರ್ಟಿಗೆ ಕರೆದ್ರೆ ಕೆಲಸ ಇದೆ ಬರಲ್ಲ ಅಂತಂದೆ. ಅರ್ಜೆಂಟಾಗಿ ಯಾರನ್ನ ನೋಡಬೇಕಾಗಿತ್ತು. ಓಹೋ, ಪರ್ಸನಲ್ ಡಿಸ್ಕಷನ್ನಾ? ದೀಪಕ್, ಯಾಕೆ ನನ್ನ ಹೀಗೆ ಹೀಯಾಳಿಸ್ತಿದ್ದೀರಾ? ನಾನೇನಂತ ತಪ್ಪು ಮಾಡಿದ್ದೀನಿ? ಕೂತ್ರೆ ತಪ್ಪು, ನಿಂತ್ರೆ ತಪ್ಪು. ನನಗೆ ಸ್ವಾತಂತ್ರ್ಯ ಅನ್ನೋದೇ ಇಲ್ವಾ? ಎಸ್, ಕಮ್ ಇನ್. ಎದುರುಗಡೆ ಅಪ್ಸ್ಟೇರ್ ಸ್ಟೆಪ್ಸ್ ಕಾಣಿಸ್ತಿದೆಯಲ್ಲ, ಅದನ್ನ ಹತ್ತಿ ಮೇಲ್ ಬನ್ನಿ. ಬನ್ನಿ. ಹಾಗೆ ಇನ್ನು ಮೇಲ್ ಬನ್ನಿ. ಎಸ್, ನಾನು ದೀಪಕ್ ಅಂತ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ಹೇಳಿ. ಪರ್ಸನಲ್ ಪ್ರಾಬ್ಲಮ್, ಸ್ವಲ್ಪ ಆಚೆ ಹೋಗೋಣ. ಕಮ್ ಆನ್.
ಸಿದ್ಧಾರ್ಥ್, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೆ. ಏನು ಹೇಳು. ಏನಿಲ್ಲ, ಖುಷಿ ಬರ್ತ್ಡೇನ ಈ ಸಾರಿ ಆದರೂ ಗ್ರ್ಯಾಂಡಾಗಿ ಮಾಡೋಣ ಅಂತ. ಏನೋ ಅಪರೂಪಕ್ಕೆ ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ. ಇಲ್ಲ ಸಿದ್ಧಾರ್ಥ್, ನಾನು ಖುಷಿ ಮನಸ್ಸನ್ನು ತುಂಬ ನೋಯಿಸಿದ್ದೀನಿ. ಈ ಪಾರ್ಟಿಯಿಂದಾದ್ರೂ ನನ್ನ ಮೇಲಿರೋ ಕೋಪ ಕಡಿಮೆ ಆಗತ್ತೇನೋ ಅಂತ. ಖುಷಿನಿಂದ ತುಂಬ ಪ್ರೀತಿಸ್ತಾಳೆ. ಪ್ರೀತಿದ ಕಡೆ ಸರಸ ವಿರಸ ಇವೆಲ್ಲ ಇದ್ದಿದ್ದೆ. ಇನ್ಮೇಲಾದ್ರೆ ಅವಳನ್ನ ಚೆನ್ನಾಗಿ ನೋಡ್ಕೊ. ಅವಳು ನಿಜವಾಗ್ಲೂ ನನ್ನ ಪ್ರೀತಿಸ್ತಾಳ? ಅವಳು ನಿಜವಾಗ್ಲೂ ನನ್ನ ಕ್ಷಮಿಸ್ತಾಳ? ಯಾಕೆ ಸಂಸಲ್ಲ, ಅವಳು ನಿನ್ನ ಹೆಂಡತಿ ನಿನ್ನೇ ಪ್ರೀತಿಸ್ತಾಳೆ. ಓಕೆ, ಎನಿವೇ, ಗುಡ್ ನೈಟ್ ಸಿದ್ಧಾರ್ಥ್, ಬಾಯ್. ಗುಡ್ ನೈಟ್. ಛೇ, ನಿನ್ನ ಮಾತು ಕೇಳಿ ನಾನು ಭಾಳ ತಪ್ಪು ಮಾಡಿದೆ ಅನ್ನಿಸ್ತಾ ಇದೆ ನನಗೆ. ಅಂದ್ರೆ ದೀಪಕ್ ಬಗ್ಗೆ ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಖುಷಿ. ನಿನಗೆ ಅವನು ಒಂದು ಮುಖ ಅರ್ಥ ಆಗಿದೆ ಅಷ್ಟೇ. ಸುನಿಲ್, ದೀಪಕ್ ಬಗ್ಗೆ ಒಳ್ಳೆತನ ನಿನಗೆಲ್ಲಿ ಕಾಣಿಸ್ತು? ನಿನ್ನೆ ರಾತ್ರಿ ನಾನು ಬೈಕ್ನಲ್ಲಿ ಹೋಗ್ತಿದ್ದಾಗ ಸಿದ್ಧಾರ್ಥ ಮತ್ತು ದೀಪಕ್ ಮಾತಾಡ್ತಿರೋದನ್ನು ನೋಡಿದೆ. ಅಲ್ಲೇ ನಿಂತ್ಕೊಂಡು ಏನು ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊಂಡೆ ನಾನು. ಆಗ ನಿಜಕ್ಕೂ ಆಶ್ಚರ್ಯ ಆಯಿತು ನನಗೆ. ಏನ್ ಕೇಳಿಸ್ಕೊಂಡ್ರಿ? ನೀನು ತಪ್ಪು ತಿಳ್ಕೊಂಡಿದ್ಯಾ. ಅವಳಂದರೆ ನನಗೆ ಪ್ರಾಣ. ಖುಷಿಗೆ ನಾನು ತುಂಬ ನೋವು ಕೊಟ್ಟಿದ್ದೀನಿ. ಈ ಸರಿ ಏನಾದರೂ ಅವಳ ಬರ್ತಡೇನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಸಿದ್ಧಾರ್ಥ ಹತ್ರ ಹೇಳ್ತಿದ್ದೆ, ನಾನು ಕೇಳಿಸ್ಕೊಂಡೆ. ನೀವಿಷ್ಟು ಕೇಳಿಸ್ಕೊಂಡ್ ಮಾತ್ರಕ್ಕೆ ಅವ್ರನ್ನ ಒಳ್ಳೆಯವರು ಅಂತ ಅನ್ಕೋಬೇಡಿ ಸುನೀಲ್. ಅವಳಿಂದೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಕೊಂತಿದ್ದ. ಇಲ್ಲ, ನೀನ್ ಸುಳ್ಳು ಹೇಳ್ತಿದ್ಯಾ. ಅವ್ನು ಯಾವತ್ತೂ ನನ್ನ ಪ್ರೀತಿಸ್ತಿರ್ಲಿಲ್ಲ, ದ್ವೇಷಿಸ್ತಿದ್ದ. ಅಳ್ಬೇಡ ಖುಷಿ, ಸಮಾಧಾನ ಮಾಡು. ನಾನು ಹೇಳೋದನ್ನು ಕೇಳು. ಅಳ್ಬೇಡ ಖುಷಿ, ಪ್ಲೀಸ್. ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಈಗ ಗೊತ್ತಾಯ್ತಾ? ತಪ್ಪಾಗಿ ಅರ್ಥ ಮಾಡ್ಕೊಂಡೆ. ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ಮೊದಲು ನಾನು ಹೇಳೋದನ್ನು ಕೇಳು ದೀಪಕ್. ಖುಷಿ ತುಂಬ ಒಳ್ಳೆ ಹುಡುಗಿ. ಹೇಯ್, ನಾನು ನೀನು ಹೇಳೋ ಕತೆ ಕೇಳೋಕೆ ಬಂದಿಲ್ಲ. ನಿನ್ನಂತ ಲೋಫರ್ನ ಸಹವಾಸ ಮಾಡಿದಾಳಲ್ಲ, ಇವಳಿಗೆ ಬುದ್ಧಿ ಹೇಳಿ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ನಾನ್ ಬರಲ್ಲ. ಹೇಯ್, ನಡೆಯ ಸುಮ್ಮನೆ. ದೀಪಕ್, ದಿಸ್ ಇಸ್ ಟೂ ಮಚ್. ದೀಪಕ್, stop it! Stop it! ದೀಪಕ್, ದೀಪಕ್, ಏನು ಮಾಡಬೇಡಿ.
ಶೂಟ್ ಮಾಡ್ಬೋದಾಗಿತ್ತು ನೀವು. ದಾರಿ ಇತ್ತು, ಇಷ್ಟ ಇಲ್ಲ ಅಂತಂದರೆ ಡೈವರ್ಸ್ ಕೊಡಬೇಕಾಗಿತ್ತು, ಇಲ್ಲ ಅಂದರೆ ಅವನು ಬಿಟ್ಟು ಒಬ್ಬಳೆ ಜೀವನ ಮಾಡಬೇಕಾಗಿತ್ತು. ನನಗೆ ಬೇರೆ ದಾರಿನೇ ಇರಲಿಲ್ಲ ಸುನಿಲ್. ಮಾತ್ರ ಕೊಟ್ಟು ಹೇಳಿದ್ದಕ್ಕೆಲ್ಲ ಒಪ್ಕೊಂಡು ನಾಟಕ ಆಡಬೇಕಾಗಿತ್ತು. ಖುಷಿ, ನಿಂದ ಎಂಥ ತಪ್ಪಾಯಿತು? ಏಕೆ ಕಣ್ಣಿಷ್ಟು ಹಾಕ್ಬಿಡಿಯಲ್ಲ ಖುಷಿ. ಸುನಿಲ್ ಹಾಗೆ ಮಾಡ್ತಿದ್ರೆ ತೊಂದರೆ ಆಗ್ತಿತ್ತು. ನಾವಿಬ್ಬರು ಆರಾಮಾಗಿರ್ಬೋದು ಅಂತ ಅಂದ್ಕೊಂಡ್ರೆ ಅದು ನಿನ್ನ ತಪ್ಪು ಕಲ್ಪನೆ. ಈ ವಿಷಯ ಇವತ್ತಲ್ಲ ನಾಳೆ ಪೊಲೀಸರು ಹುಚ್ಚಿದ್ರೆ ಏನಾರ ಮಾತಾಡಬೇಡ. ನಾವೆಲ್ಲ ಇದ್ರು ಇವತ್ತಲ್ಲ ನಾಳೆ ಪೊಲೀಸರು ಹುಡುಕೊಂಡು ಮುಂದೆ ಬರ್ತಾರೆ. ಪ್ಲೀಸ್ ಸುನಿಲ್, ಅದಕ್ಕಿಂತ ಇದ್ರಲ್ಲಿ ನಿಮ್ ತಪ್ಪೇನೂ ಇಲ್ಲ. ನನ್ನ ಮಾತನ್ನು ಕೇಳು. ಅಪ್ಪ ಅಮ್ಮನಿಗೋಸ್ಕರ ಪ್ರೀತಿ ತಿನ್ನನ್ ಬಿಟ್ಟು ನಾನು ಅವ್ರನ್ನ ಮದುವೆ ಆಗ್ಬೇಕಾಯ್ತು. ನನ್ನ ಮಾತು ಕೇಳಿ. ಈಗಲೂ ಕಾಲ ಮಿಂಚಿಲ್ಲ ಸುನಿಲ್. ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ. ನಾವಿಬ್ರು ಇಲ್ಲಿಂದ ಎಲ್ಲಾದ್ರೂ ದೂರ ಹೋಗೋಣ ಸುನಿಲ್. ಇಲ್ಲ ಸುನಿಲ್, ನಾವಿಬ್ರು ಈ ದೇಶನ ಬಿಟ್ಟು ಎಲ್ಲಾದ್ರೂ ದೂರ ಹೋಗೋಣ. ನನ್ನ ಮಾತನ್ನು ಕೇಳಿ. ಇಲ್ಲ ಅಂತ ಹೇಳ್ಬೇಡಿ. ನಾವಿಬ್ರು ಆಡಿದ ನಾಟಕ ಅಂತ ಅವ್ರು ಹೇಳಿದ್ರೆ ಅವ್ರು ನಮ್ಮ ಮಾತನ್ನ ನಂಬಿ ಬಿಟ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ಅಂದರೆ ದೀಪಕ್ ಬಾಡಿಯಿಂದ ಬಿದ್ದ ಪರ್ಸ್ನ ನೋಡಿ ನೀನು ಎತ್ತಿಟ್ಕೊಂಡೆ. ಆಕ್ಸಿಡೆಂಟ್ ಆದಮೇಲೆ ಆ ಪರ್ಸ್ನಲ್ಲಿದ್ದ ಫೋಟೋನ ಡಾಕ್ಟ್ರು ನೋಡಿ ನೀನೇ ದೀಪಕ್ ಅಂತ ತಿಳ್ಕೊಂಡು ನಿನ್ನ ಮುಖನ ಸರ್ಜರಿ ಮಾಡಿದ್ರು. ದೀಪಕ್ ಮುಖ ಥರನೇ ನಿನಗೆ ರೂಪ ಕೊಟ್ಟರು. ನಿನಗೆ ಯಾವುದೂ ಜ್ಞಾಪಕ ಇರಲಿಲ್ಲ. ಇದನ್ನೇ ಅಡ್ವಾಂಟೇಜಾಗಿ ತಗೊಂಡ ಖುಷಿ ಸಮಾಜದ ದೃಷ್ಟಿಲಿ ದೀಪಕ್ ಸತ್ತಿಲ್ಲ ಅಂತ ಅಂದ್ಕೊಂಡು ಜೀವನ ಪೂರ್ತಿ ಪ್ರೀತಿಸಿದ್ದ ನಿನ್ನ ಜೊತೆ ಕಾಲ ಕಳಿಬೋದು ಅಂತ ಆಸೆ ಪಟ್ಲು. ಆದರೆ ವಿದ್ಯಳಿಗೆ ಎಲ್ಲ ಗೊತ್ತಿತ್ತು. ನಿನ್ನ ಕೈ ನೋಡಿ ನೀನು ದೀಪಕ್ ಅಲ್ಲ ಅಂತ ನಿರ್ಧಾರಕ್ಕೆ ಬಂದ್ಲು. ಆಮೇಲೆ ಅವಳು ನಿನ್ನ ಬ್ಲಡ್ ಗ್ರೂಪ್ನ ಚೆಕಪ್ ಮಾಡಿಸಿದ್ಲು. ಆ ಸತ್ಯ ಹೊರಬರೋದ್ರಲ್ಲಿತ್ತು. ಅಷ್ಟರಲ್ಲಿ ಅವಳು ಸತ್ತೋದ್ಲು. ನಾವು ಸುಮ್ಮನೆ ಇರೋಕ್ಕಾಗಲ್ಲ. ನಾವು ಈಗಲೇ ಹೋಗಿ ಪೊಲೀಸ್ ವಿಷಯ ತಿಳಿಸೋಣ. ನಾನು ಇವ್ರನ್ನ ಸಾಯಿಸ್ತಿರ್ಲಿಲ್ಲ. ನೀನು ಇವ್ರನ್ನೆಲ್ಲ ಕರ್ಕೊಂಡು ಬಂದೆ. ಇವ್ರಿಗೆಲ್ಲ ವಿಷಯನೂ ಗೊತ್ತಾಯಿತು. ಇವ್ರು ಆಯಿಸಿದ್ದಿಷ್ಟೇ ಅನ್ಸುತ್ತೆ, ಅದಕ್ಕೆ ಸತ್ತೋದ್ರು. ಆದರೆ ನಮ್ಮಿಬ್ರಿಗೆ ನಾಯಿಸ್ ಚೆನ್ನಾಗಿದೆ. ನಡಿ ಸುನೀಲ್, ನಾವಿಬ್ರು ಇಲ್ಲಿಂದ ದೂರ ಎಲ್ಲಾದರೂ ಹೊರಟೋಗೋಣ. ನಾವು ಹೊರಟೋದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಅಲ್ಲಿ ನಾವು ನೆಮ್ಮದಿಯಾಗಿ ಜೀವನ ಮಾಡೋಣ. ಓಕೆ ಓಕೆ ಖುಷಿ, ನಾನು ನಿನ್ನ ಜೊತೆ ಬರ್ತೀನಿ. ಆದರೆ ದೀಪಕ್ ಆಗಲ್ಲ, ಸುನಿಲ್ ಆಗಿ. ನನ್ನ ಮುಖ ನಂಗೆ ವಾಪಸ್ ಕೊಡ್ತೀಯಾ? ಏನು ಮಾತಾಡ್ತಿದ್ಯಾ ನೀನು? ನೀನಿನ್ನೂ ಒಳ್ಳೇದಾಯ್ತಲ್ಲ ಅಂತ ಖುಷಿ ಪಡಬೇಕು. ನಾವಿಬ್ರು ಸೇರೋದಕ್ಕೆ ಯಾರ ಅಡ್ಡಿನೂ ಇಲ್ಲ. ನನ್ನ ಮುಖ ನಂಗೆ ವಾಪಸ್ ಕೊಡ್ತೀಯಾ? ನೋಡು ಸುನಿಲ್, ನಾವಿಲ್ಲಿಂದ ಯಾರಾದ್ರೂ ನೋಡೋಕ್ಕಿಂತ ಮುಂಚೆ ನಾವಿಲ್ಲಿಂದ ಹೊರಟೋಗೋಣ. ನನ್ನ ಮುಖ ನಂಗೆ ವಾಪಸ್ ಕೊಡ್ತೀಯಾ? ನನ್ನ ಜೀವನ ಎಲ್ಲ ನಿನಗೆ ದಾರಿ ಎರಿತೀನಿ. ನನ್ನ ಮುಖ ನಂಗೆ ವಾಪಸ್ ಕೊಡ್ತೀಯಾ? ಇಲ್ಲ, ನಿನ್ನ ಮುಖ ವಾಪಸ್ ಕೊಡೋಕ್ಕಾಗೋದಿಲ್ಲ. ನನ್ನ ಮದುವೆಗಿಂತ ಮುಂಚೆ ನಾನು ನಿನ್ನಂತಾನೆ ಇಷ್ಟಪಟ್ಟಿದ್ದು. ನನ್ನ ಮುಖ ನನ್ಗೆ ವಾಪಸ್ ಕೊಡು. ಇಲ್ಲ ಸುನಿಲ್, ನಾನು ನಿನ್ನನ್ನು ಸುಳ್ಳು ಪ್ರೀತಿಸ್ತಾ ಹೇಳ್ತಾ ಇದ್ದೀನಿ. ಇದೀಯ ನೀನು. ನನ್ನನ್ನು ನಿಜವಾಗೂ ಪ್ರೀತಿಸ್ತಾ ಇರಲಿಲ್ಲ. ಶ್ರೀಮಂತಿಗೆ ಬರ್ತಿದ್ದ ಹಾಗೆ ನನ್ನನ್ನೇ ಮರ್ತು ಹೋದೆ ನೀನು. ನೀನು ಸಮಯದ ಗೊಂಬೆ. ನೀನು ನಿನ್ನ ಆಸೆಗಳನ್ನ ಪೂರೈಸ್ಕೊಂಡೆ. ನಿನಗೆ ಶ್ರೀಮಂತಿಕೆ ಬೇಕಾಗಿತ್ತು ಹೊರತು ನಾನಲ್ಲ. ಇಲ್ಲ ಸುನಿಲ್, ನಿನ್ನ ಆಸೆಗಳಿಗೆ ನಾನ್ ಬಲಿಯಾದೆ. ಪ್ರೀತಿ ಕೊಡ್ತಾರ ನಾಟಕ ಆಡ್ತೀಯ. ಇಲ್ಲ. ನಿನ್ ಮೇಲಿದ್ದ ನಂಬಿಕೆ ಎಲ್ಲ ಕೆಡಿಸ್ಕೊಂಡೆ. ನೀನೊಬ್ಳು ಸ್ವಾರ್ಥಿ. ಯು ಆರ್ ಸೆಲ್ಫಿಶ್. ಈ ಕೊಲೆ ಮಾಡಿದ್ದು ನೀನು. ಅವ್ರ ಕೊಲೆನ ನಾನು ಮಾಡಿರಬಹುದು, ಆದ್ರೆ ಇಬ್ಬರಿಗೂ ಶಿಕ್ಷೆ ಆಗೇ ಆಗುತ್ತೆ. ಆಗ್ಲಿ, ನಾನ್ ಮಾಡಿದ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಆದ್ರೆ ಜೀವನ ಪೂರ್ತಿ ಇನ್ನೊಬ್ರ ಮುಖ ನೋಡ್ಕೊಂಡು ಶಿಕ್ಷೆ ಅನುಭವಿಸ್ತಾನೆ ಹೊರತು ನಿನ್ ಮುಖ ನೋಡ್ಕೊಂಡಲ್ಲ. ನಿನಗೆ ನಾನು ಶಿಕ್ಷೆ ಕೊಡದೇ ಇರ್ಬೋದು, ಆದ್ರೆ ಇವ್ನು ನಿನಗೆ ಶಿಕ್ಷೆ ಕೊಡ್ತಾನೆ. ಈಗಲೇ ಹೋಗಿ ಪೊಲೀಸ್ನವ್ರ ಕರ್ಕೊಂಡ್ಬರ್ತೀನಿ. ಸುನಿಲ್, ಬೇಡ ಸುನಿಲ್, ಹೋಗ್ಬೇಡಿ ಸುನಿಲ್. ಸುನಿಲ್, ನನ್ ಬಿಟ್ಟು ಹೋಗ್ಬೇಡಿ ಪ್ಲೀಸ್. ಸುನಿಲ್, ನಿಂತ್ಕೊಳ್ಳಿ ಸುನಿಲ್, ನನ್ನ ಮಾತು ಕೇಳಿ. ದಯವಿಟ್ಟು ನನ್ ಬಿಟ್ಟು ಹೋಗ್ಬೇಡಿ.